ಹಳೆ ಹಾಡುಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆಗಿನ ಆ ಎಲ್ಲ ಗಾಯಕರ ಹಾಡಿನ ಯೂನಿಕ್ ಸ್ಟೈಲ್ ನಮಗೆ ಇಷ್ಟವಾಗ್ತಾ ಇತ್ತು. ಆದರೆ ಅವರಿಗೆ ನಮ್ಮ ಈಗಿನ ಹೊಸ ಹಾಡುಗಳನ್ನು ಹಾಡಲು ಕೊಟ್ಟರೆ ಹೇಗಿರುತ್ತೆ ಅದನ್ನು ನಾನು ಹೇಳಲ್ಲ, ನೀವೇ ನೋಡಿ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ನಾವು ಹಾಡುಗಳು ಕೇಳ್ಬೇಕ್ರಿ. ಏನೇನು ಹಾಡು ಬಂದವ್ರಿ, ದಿಕ್ಕು ತಪ್ಪಿ ಹೋಗಿರ್ತಕ್ಕಂಥ ಹಾಡು ಬಂದವ. ಮೊದಲು ಕೇಳಿದರೆ ಹಾಡುಗಳು ಕೇಳಿದರೆ ಬಹಳ ಖುಷಿ ಕೊಡ್ತಕ್ಕಂಥದ್ದು. ಈಗ ಹಾಡಿದರೆ ಒಳ್ಳೊಳ್ಳೆ ಹಳೆಯ ಗೀತೆಗಳನ್ನು, ಆ ಗೀತೆಗಳು ಮಧುರವಾಗಿರ್ತಕ್ಕಂಥ ಗೀತೆಗಳು. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ, ಜೊತೆಗೆದು ದೊರೆತಾಗ. ಇಂತಹ ಗೀತೆಗಳು ಸ್ನೇಹಿತರೆ. ಈಗೇನು ಬಂದವ್ರಿ ಹಾಡುಗಳು, ದಿಕ್ಕು ತಪ್ಪಿ ಹೋಗಿ ಬಂದವ್ರೆ. ಅಪ್ಪ ಲೂಜ, ಅಮ್ಮ ಲೂಜ, ನಿಮ್ಮ ತಾತ ಲೂಜ, ನಿಮ್ಮ ದೊಡ್ಡಪ್ಪ ಲೂಜ, ನಿಮ್ಮ ಮಾವ ಲೂಜ. ನೀನೇನು ಟೈಟ್ ಅಂದ್ಯಾನ, ಏನು ಕರ್ಮದ ಹಾಡುಗಳ್ರಿ. ಇದನ್ನೂ ಕೇಳಿಸ್ಕೊಂಡ ಮತ್ತೊಂದು ಹಾಡ ಚಲವತ್ರಿ. ಏನು ಹಾಡ್ರಿ ಅದು? ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು. ನೀನೇನು ಕಂಡಕ್ಟರ್ ತಗಲಾಕತ್ತ? ಏನು ಸ್ನೇಹಿತರೆ, ಇದನ್ನು ಕೇಳಿಸ್ಕೊಂಡಿರಿ. ಮತ್ತೊಂದು ಹಾಡ ಚಲೋತ್ರಿ, ದಿಕ್ಕು ತಪ್ಪಿ ಹೋಗೋ ಹಾಡು ಹಾಡ್ದು. ಎಂಥ ಹಾಡ್ರಿ? ರಾತ್ರಿ 12 ಗಂಟೆಗೆ ನಿದ್ರೆ ಬರದಿರಿ ಏನಂತಿ ಯವೋ ಯವೋ ಯವೋ. ರಾತ್ರಿ 12 ಗಂಟೆಗೆ ನಿದ್ರೆ ಬರದಿರಿ ಏನಂತಿ ಯವೋ ಯವೋ ಯವೋ. ಅವ್ರವ್ವ ಪಕ್ಕಕ್ಕೆ ಮಕ್ಕಳದು ಉಚ್ಚುಳೆ ಮಕ್ಕಳ ಸುಮ್ಮಕಂದ್ರೆ ರಪ್ಪನ ಹೊಡೆದಾಕಿ. ಇಂಥ ಹಾಡುಗಳು ಕೇಳ್ಕೊಂಡು ಸ್ನೇಹಿತರೆ, ಇನ್ನೂ ನಾವು ಜೀವಂತಿದ್ದೀವಲ್ಲ, ಇದು ನಮ್ಮ ಕರ್ಮ ಅಂತ ನಾ ಹೇಳಂಗಿಲ್ಲ. ಕನ್ನಡದ ನುಡಿ ಬಗ್ಗೆ, ನಾಡಿನ ಬಗ್ಗೆ ಅದ್ಭುತವಂತ ಗೀತೆಗಳು ಬರಬೇಕಾದ್ರೆ ಸ್ನೇಹಿತರೆ, ಇಂತಹ ಅನೇಕ ಸಾಹಿತ್ಯಗಳು ಬರಬೇಕಾಗಿರ್ತಕ್ಕಂಥದ್ದು. ಈ ದಿಶೆ ಒಳಗೆ ಇನ್ನು ವಿಶೇಷವಾಗಿ ನೋಡಿ, ಶಾಲೆ ಒಳಗೆ ಅದ್ಭುತ ಹಾಸ್ಯಗಳು ನಡೀತಾವ್ರಿ. ಎಷ್ಟು ಚಂದ ಹಾಸ್ಯಗಳು ನಡೀತಾವ್ರಿ. ಮಾಸ್ತರ್ ಬಂದ, ಪ್ರಶ್ನೆ ಕೇಳಕ್ಕೆ ಚಾಲು ಮಾಡಿದ. ಸ್ಟ್ಯಾಂಡ್ ಅಪ್ ರಾಜ, ಎಳ ಮೇಲೆ. ಸರ್, ನಮ್ಮ ದೇಶ ಯಾಕೋ ಮುಂದುವರೆದಿಲ್ಲ? ಸರ್, ವೆರಿ ಸಿಂಪಲ್ ಸರ್. ಏನು ಸರ್? ಈ ಕಡೆಗೆ ಹೋದರೆ ಸಮುದ್ರ, ಈ ಕಡೆಗೆ ಹೋದರೆ ಸಮುದ್ರ, ಹಿಂದ್ಗಡೆಗೆ ಹೋದರೆ ಸಮುದ್ರ, ಮುಂದ್ಗಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದಿಲ್ಲ ಸರ್ ಅಂದವ. ಅಯ್ಯೋ ಯಪ್ಪ, ಏನು ಬೆರಿಕೆದಿಲ್ಲ ಕುಂದ್ರಂದ್ರೆ ಮಾಸ್ತರ್. ನೆಕ್ಸ್ಟ್, ರಾಮ ಸ್ಟ್ಯಾಂಡ್ ಅಪ್. ಸರ್, ರಾಮನು ಮರದಿಂದ ಬಿದ್ದನು, ಇದು ಯಾವ ಕಾಲ? ಸರ್, ರಾಮನು ಮರದಿಂದ ಬಿದ್ದನು, ಇದು ರಾಮನಿಗೆ ಕೇಡುಗಾಲ ಸರ್ ಅಂದ. ಅಯ್ಯೋ ನನ್ನ ಕರ್ಮ. ಇದನ್ನೆಲ್ಲ ಕೇಳಿಸ್ಕೊಂಡು ಆದ ಮಾಸ್ತರ್ ಇನ್ನು ಮುಂದೆ ಪ್ರಶ್ನೆನೇ ಕೇಳೋದ ಬೇಡ ಅಂತೇಳಿ ಬೇಸರಾಗಿಬಿಟ್ಟು ಮಾಸ್ತರ್ಗೆ ಲೇ ಒಂದು ಹಾಡ ಆಡಲೇ ರಾಜ ಅಂತ. ಒಂದು ಸರ್ ಆಡ್ತೀನಿ ಸರ್. ಅವ ರಾಜು ಅನ್ನೋ ಹುಡುಗ ಸಣ್ಣ ನಾಲಿಗಿರ್ತಕ್ಕಂಥ ಭಾಳ ಅದ್ಭುತವಾಗಿ ಹಾಡಿದೀನಿ ರೀ. ಬೇಗ ಹಾಡಪುಟ. ಬಣ್ಣದಾಗಲಿಗೆ ಎಲ್ಲಿ ಸೊಗಲಿಗೆ ಜಾಗಲಿಗೆ ಹೋಗಿಗ, ಸಗಲಿಗ ಮೆಗಲಿಗೆ ಬಂದ, ಮೆಗಲಿಗೆ ಗೊತ್ತಾಗಲಿಗೆ ಗಂಡ, ನೊಗಲಿಗೆ ಎಂತ ಸಗಲಿಗ, ಹಾಗೆ ರಾತ್ರಿ ಆಯಿತು ಮಗಳಿಗೂ ನನ್ನ ಪೊಗಲಿಗ ಕಂದ, ನನ್ನ ಪೊಗಲಿಗ ಕಂದ. ಬಣ್ಣದಾಗಲಿಗೆ ಎಲ್ಲಿ ಸೊಗಲಿಗೆ ಜಾಗಲಿಗೆ ಹೋಗಿಗ, ಸಗಲಿಗ ಮೆಗಲಿಗೆ ಬಂದ, ಮೆಗಲಿಗೆ ಗೊತ್ತಾಗಲಿಗೆ ಗಂಡ, ನೊಗಲಿಗೆ ಎಂತ ಸಗಲಿಗ, ಹಾಗೆ ರಾತ್ರಿ ಆಯಿತು ಮಗಳಿಗೂ ನನ್ನ ಪೊಗಲಿಗ ಕಂದ, ನನ್ನ ಪೊಗಲಿಗ ಕಂದ. ವೆರಿ ಗುಡ್, ಸಿಡಾವ್. ಇದನ್ನೆಲ್ಲ ಕೇಳಿ ಬೇಸರಾಯಿತು ಮಾಸ್ತರ್ಗೆ. ಮತ್ತೊಬ್ಬ ನೆಬಿಸಿದ್ರು. ಅವ ಮೂಗು ಸರಿಲ್ದವ ಕೂಡ ಹೇಳಿಸಿದ. ಲೇ ರವಿ ಸ್ಟ್ಯಾಂಡ್ ಅಪ್. ಏನು ನಾನಂದ, ಒಂದು ಹಾಡ ಆಡಲಿ. ನಾನಂದ, ಮುಗಿದ ಮನ್ನಿಗೆಯೋ ಗಗನನ ತಾರೆಯೋ, ನಿನ್ನ ಪ್ರೇಮ ನಿನ್ನ ಸ್ನೇಹ ಕನಸಿನ ಪಿರಿಯೋ, ಕನಸಿನ ಪಿರಿಯೋ, ಮುಗಿನ ಮನ್ನಿಗೆಯೋ ಗಗನನ ತಾರೆಯೋ. ವೆರಿ ಗುಡ್, ಸಿಡಾವ್. ಅವನ ಪಕ್ಕದಾಗಿರ್ತಕ್ಕಂಥ ದೋಸ್ತ ಇದ್ದು ಮ್ಯಾಕದನ್ರಿ. ಸರ, ನಾನೊಂದು ಹಾಡು ಬರ್ದೀನಿ ರೀ, ನಾನು ಹಾಡ್ಲೇನ್ರಿ ಅಂದವ. ಈ ಹಾಡ್ಲಿ ಇಬ್ಬರು ಹಾಡ್ಯಾರ, ನೀನೇ ಹಾಡ್ಬೇಡ ಅಂತಾರೆ ಹಾಡ್ಲಿ ಅಂದ. ಇವ ಹಾಡಕ್ಕೆ ಚಾಲು ಮಾಡಿದ. ಯಾರು ನನ್ನ ಪ್ಯಾಂಟ್ ಕದ್ದೋರು, ಯಾರು ನನ್ನ ಪ್ಯಾಂಟ್ ಕದ್ದೋರು, ಕರೆದು ಅಲ್ಲ ಬಿಳೆದು ಅಲ್ಲ ಪಟ್ಟಿ ಪಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು. ಯಾರು ನನ್ನ ಪ್ಯಾಂಟ್ ಕದ್ದೋರು, ಯಾರು ನನ್ನ ಪ್ಯಾಂಟ್ ಕದ್ದೋರು, ಕರೆದು ಅಲ್ಲ ಬಿಳೆದು ಅಲ್ಲ ಪಟ್ಟಿ ಪಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು, ಮೇಲೆ ಲಾಡಿ ಕಟ್ಟಿದ್ದು, ಮೇಲೆ ಲಾಡಿ ಕಟ್ಟಿದ್ದು. ಯಪ್ಪ ಬೇಡ, ಇಂಥ ಹಾಡಬೇಡಲಿ. ನೆಕ್ಸ್ಟ್ ಬಸವ ಸರ್, ನೀ ಹಾಡಲಿ.
ಹಾಡಕ್ಕೆ ಚಾಲು ಮಾಡಿದ. ಬೇಗ ಮುಗಿಸ್ಬೇಕು. ಒಂದು ಸಲ ಹಾಡ್ತೀನಿ ಸರ್. ನೀ ಮೀಟಿದ ವಾ ವಾ ಕ್ಯಾ ಬಾತ್ ಹೈ, ವೆರಿ ಗುಡ್ ಸಾಂಗ್. ನೀ ಮೀಟಿದ ನಾ ಮೀಟಿದ ನಾ ಮೀಟಿ ನೀ ಮೀಟಿದ ನಾ ಮೀಟಿದ ನೀ ಮೀಟಿದ ನಾ ಮೀಟಿ ನೀ ಮೀಟಿದ ನಾ ಮೀಟಿ ನೀ ಮೀಟಿ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ಮೊನ್ನೆ ಅವ ಮೀಟಿದ ನೀ ಮೀಟಿದ ನಿನ್ನೆ ಇವ ಮೀಟಿದ ಮಿಟಿದ ಮಿಟಿದ ಮೀಟಿ ಮೀಟಿ ಮಿಟಿದ. ಎಲ್ಲಿವರೆಗೆ ಮಿಟ್ಬೇಕಲ್ಲ ಏನು ನಾನು ಸರ್, ಇದು ಹಾಡು ಮುಗಿಯವರೆಗೆ ಮಿಟದೆ ಸರ್ ಅಂದವ. ಯಪ್ಪ ಕುಂದರ್ಲಿ ಅಂದ್ರೆ ಸ್ನೇಹಿತರೆ, ಅದಕ್ಕೆ ಹೇಳಲಿಲ್ಲ, ಹಾಸ್ಯ ಎಲ್ಲ ಕಡೆ ಹಾಸ್ಯ ಸಿಗುತ್ತೆ ನೋಡ್ರಿ. ಒಂದು 3 ಗೀತೆಯನ್ನು ಸಿ ಅಶ್ವಥ್ ಅವರು ಹಾಡಿದರೆ, ಮೊದಲನೇ ಗೀತೆ ಮುಂಗಾರು ಮಳೆ, ಎರಡನೇ ಗೀತೆ ದುನಿಯಾ, ಮತ್ತೊಂದು ರಾಜ್. ಈ 3 ಗೀತೆಯನ್ನು ಸಿ ಅಶ್ವಥ್ ಅವರಿಗೆ ಕೊಟ್ಟರೆ ಹೇಗಿರುತ್ತೆ? ಮೊದಲಿಗೆ ಸಿ ಅಶ್ವಥ್ ಅವರು ಅನಿಸುತ್ತಿದೆ ಯಾಕೋ ಎನ್ನುವಂಥ ಗೀತೆಯನ್ನು ಸಿ ಅಶ್ವಥ್ ಅವ್ರಿಗೆ ಕೊಟ್ಟರೆ ಯಾಕೆ ಹಾಡ್ಬೋದು ಅಂತೇಳಿ. ರೇ 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 ರಾ ರೇ 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 ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಜಾಲದಿಂದ ನನಗಾಗಿ ಬಂದವಳೆಂದು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ನನಗಾಗಿ ಬಂದವಳೆಂದು, ನನಗಾಗಿ ಬಂದವಳೆಂದು, ನನಗಾಗಿ ಬಂದವಳೆಂದು. ಇನ್ನು ಎರಡನೇ ಗೀತೆ ಕೇಳಿದ್ವಿ, ದುನಿಯಾ, ಕರಿಯ ಐ ಲವ್ ಯು. ಸಿ ಅಶ್ವಥ್ ಅವ್ರ ಧ್ವನಿಯೊಳಗೆ ಹಾಡಿದರು, ಕರಿಯ ಐ ಲವ್ ಯು ಕರುನಾಡ ಮಿಲಾಣಿ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಮೇಲಾಣಿ, ಕರಿಯ ಐ ಲವ್ ಯು ಕರುನಾಡ ಮೇಲಾಡಿ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಮೇಲಾಡಿ, ಕರಿಯ ಐ ಲವ್ ಯು ಕರುನಾಡ ಮೇಲಾಡಿ, ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಮೇಲಾಡಿ, ಬಿಳಿ ಲೈಟಿನ ಮೇಲಾಡಿ, ಬಿಳಿ ಅಂಗಿಯ ಮೇಲಾಡಿ. ಇನ್ನು ರಾಜ ಚಿತ್ರದ ಹಾಡಾಡ್ರಿ ಸರ್ ಅಂತ ಕೇಳಿದ್ವಿ. ಏ ಪಾರು ಅವ್ರದೇ ಆದಂಥ ಧ್ವನಿಯೊಳಗೆ ಹಾಡಿದ್ರು, ಏ ಪಾರು ಒಂದೇ ಒಂದು ಸಲ್ಲ ಏನಾಗಲ್ಲ, ಒಂದೇ ಒಂದು ಸಲ್ಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೇ. ಏ ಪಾರು ಏ ಪಾರು ಏ ಪಾರು ಏ ಪಾರು ಏ ಪಾರು ಏ ಪಾರು, ಒಂದೇ ಒಂದು ಸಲ್ಲ ಏನಾಗಲ್ಲ, ಒಂದೇ ಒಂದು ಸಲ್ಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೇ. ಏ ಪಾರು 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 ಪಾರು ಪಾರು. ಧನ್ಯವಾದ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನೋಡ್ರಿ, ನಮ್ಮ ಸೌದತ್ತಿ ಕಡೆ ಬರ್ಬೇಕಾರೆ ನೀವು ಭಾಳ ಅದ್ಭುತ ರೀ. ಚೌಡಿಕೆ ಹಿಡ್ಕೊಂಡು ಹಾಡಕ್ಕೆ ಚಾಲು ಮಾಡಿದ್ರೆ ಅಂದ್ರೆ ಅದ್ಭುತವಾಗಿ ಹಾಡ್ತಾರೆ. ಚೌಡಿಕೆ ಎಲ್ಲ ನೋಡ್ರಿ ಎಷ್ಟು ಚಂದ ಇರ್ತದೆ ರೀ. ಎಲ್ಲಿ ಕಾಣೆ ಎಲ್ಲವ ತಾಯಿ, ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲವ ತಾಯಿ, ಎಲ್ಲಿ ಕಾಣೆ ಬಾಳ ಮಂದಿ ಬೆತ್ತಲೆ ಮಾಡಿದೆ, ಎಲ್ಲವ ತಾಯಿ ಸೀರೆ ಉಡಿಸಿ ಮೋಜು ನೋಡಿದೆ. ಹಾಯ್ ಹಾಯ್ ಎಲ್ಲಿ ಕಾಣೆ ಎಲ್ಲವ ತಾಯಿ, ಎಲ್ಲಿ ಕಾಣೆ ಹಾಯ್ ಹಾಯ್ ಹಾಯ್. ಚಪ್ಪಾಳಿ ಹೊಡ್ರಿ ಮಾಮ, ಯಾರು ಡೈರೆಕ್ಟಾಗಿ ಹೊಡಿಯಂಗಿಲ್ಲ, ಸ್ವಲ್ಪ ಸೈಡ್ ಮ್ಯಾಗ ಹೊಡಿಬೇಕು. ಹಂಗಂದ್ರೆ ನಮಗೆ ಮೂಡ್ ಬರ್ತದೆ. ಸ್ವಲ್ಪ ಸೈಡ್ ಮ್ಯಾಗ ಹೊಡ್ರಿ. 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಡ್ತಾನೆ, 10 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಕೊಡ್ತಾನೆ. ಎಲ್ಲಿ ಕಾಣೆ ಎಲ್ಲವ ತಾಯಿ, ಎಲ್ಲಿ ಕಾಣೆ ಎಲ್ಲಿ ಕಾಣೆ
ಚಪ್ಪಾಳೆ ಹೊಡ್ರ ಮಾಮ. ನಕ್ಕು ನಕ್ಕು ಸುಸ್ತಾಯ್ತಾ? ಒಂದ್ ಕೆಲಸ ಮಾಡಿ, ಒಂದ್ ಸಣ್ಣ ವಿರಾಮ ತಗೊಂಡು ಬೇಗ ವಾಪಸ್ ಬನ್ನಿ.